ಗೋಕರ್ಣದಲ್ಲಿ ಸೆಕೆಂಡ್ ಡೇ ಜರ್ನಿ ಗೋಕರ್ಣ ಟು ಯಾಣ. ಡೋಂಟ್ ವೇಸ್ಟ್ ಟೈಮ್ ನಾ. ಸೊ ಹೊರಡೋಣ. ರೆಡಿ ರೆಡಿ ರೆಡಿ. ಚಿನ್ನಿ, ಯಾಣದಲ್ಲಿ 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮಾಡ್ಬೇಕಂತೆ. ನೀನು ರೆಡಿನಾ? ಮಾಡ್ತೀನಮ್ಮ. ನೀನು ಸ್ವಲ್ಪ ಎತ್ಕೋ, ಪಪ್ಪನೂ 1 ಕಿಲೋಮೀಟರ್ ಎತ್ಕೊಳತ್ತೆ. ಮತ್ತೆ ನೀನು? ಮಿಕ್ಕಿದ 1 ಕಿಲೋಮೀಟರ್ ನಾನೇ ನಡೀತೀನಮ್ಮ. ಸರಿ, 1 ಕಿಲೋಮೀಟರ್ ಆದ್ರೂ ನಡೆಯುವೆ. ಈಗ ಹೊಟ್ಟೆ ತುಂಬ ತಿಂಡಿ ತಿನ್ಕೋಪ್ಪ. ಅಮ್ಮ, ಯಾಣದಲ್ಲಿ ಏನಿದೆ? ಚಿನ್ನಿ, ಯಾಣಗೆ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ಬಟ್ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಅದನ್ನೇ ಹೇಳಮ್ಮ. ಚಿನ್ನಿ, ಯಾಣ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಚಿನ್ನಿ. ಆಲ್ಮೋಸ್ಟ್ 6 to 7 ಇಯರ್ಸಿಂದ ಯಾಣಕ್ಕೆ ಬರಬೇಕು ಅನ್ಕೋತಿದ್ದೆ, ಗೊತ್ತಾ ನಿನಗೆ ನಾನು? ಯಾಣದಲ್ಲಿ 61 ಕೇವ್ಸ್ ಇದೆ ಅಂತೆ. ಮೇಯ್ನಾಗಿ 2 ದೊಡ್ಡ ಶಿಖರಗಳಿದೆ ಅಂತೆ. ಒಂದು ಭೈರವೇಶ್ವರ ಶಿಖರ, ಇನ್ನೊಂದು ಮೋಹಿನಿ ಶಿಖರ. ಸೊ ಫೈನಲಿ ಇವಾಗ ಯಾಣ ಸಿಕ್ತು. ನಾವು ಅದರೊಳಗಡೆ ಹೋಗಿ ಟ್ರಕ್ಕಿಂಗ್ ಮಾಡ್ತಾ ಮಾಡ್ತಾ ನಿನ್ಗೆ ಹೇಳ್ತೀನಿ, ಓಕೆನಾ? ಓಕೆ 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 ಅಮ್ಮ. 2 ರೂಟಲ್ಲಿ ನಾವು ಯಾಣ ಒಳಗಡೆ ಹೋಗ್ಬೋದು. ಒಂದು ರೂಟು ಟ್ರಕ್ಕಿಂಗು 3 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ರೂಟ್ ಬಂದು 1/4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಷ್ಟೇ. ಇಲ್ಲಿ ಪರ್ ಹೆಡ್ಡು 10 ರೂಪಿ ಏನೋ ಪೇ ಮಾಡಿ ಒಳಗಡೆ ಎಂಟ್ರಿ ಕೊಟ್ವಿ. ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಏನು ಒಳಗಡೆ ಅಲೋ ಇರಲ್ಲ. 3 ಕಿಲೋಮೀಟರ್ ಎಲ್ಲ ಶ್ರೇಯಾನ್ವಿ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂತ 1 ಕಿಲೋಮೀಟರ್ ರೂಟ್ನೇ ಸೆಲೆಕ್ಟ್ ಮಾಡಿಕೊಂಡು ಹೊರಟ್ವಿ. ಪಾಪ, ಅಮ್ಮ ಶ್ರೇಯಾನ್ವಿ ಕೈಯಲ್ಲಿ ನಡಿಯಕ್ಕಾಗಲ್ಲ ಅಂತ ಹೇಳ್ತಾ ಇತ್ತೆ. ಕಾಲಲ್ಲಿ ತಾನೇ ನಡೆಯೋದು ನಾವು. ಓಕೆ ಓಕೆ, ಸಾರಿ ಪುಟ್ಟು. ನಾವು 8 o'clock ಯಾಣಾಗ ರೀಚ್ ಆಗಿರೋದ್ರಿಂದ ತಂಪಾಗೈತೆ ವಾತಾವರಣ. ಎಕ್ಸ್ಪೀರಿಯನ್ಸ್. ಅಮ್ಮ, ಭೈರವೇಶ್ವರ ಶಿಖರ, ಮೋಹಿನಿ ಶಿಖರ ಅಂತ ಯಾಕೆ ಕರೀತಾರೆ? ಅದಕ್ಕೊಂದು ಹಿಸ್ಟಾರಿಕಲ್ ಸ್ಟೋರಿ ಇದೆ ಚಿನ್ನಿ. ಅಮ್ಮ ಅಮ್ಮ, ಸ್ಟೋರಿ ಹೇಳಮ್ಮ. ಓಕೆ, ಈ ಯಾಣ ಅದು ಟ್ರಕ್ಕಿಂಗ್ ಮುಗಿಯೋಷ್ಟರೊಳಗಡೆ ನಿನ್ಗೆ ಆ ಸ್ಟೋರಿನ ಕಂಪ್ಲೀಟಾಗಿ ಹೇಳ್ತೀನಿ, ಓಕೆನಾ? ಓಕೆ ಅಮ್ಮ. ಆಲ್ಮೋಸ್ಟ್ ಯಾಣ ಟ್ರಕ್ಕಿಂಗಲ್ಲಿ ಒಂದು 1/2 ಕಿಲೋಮೀಟರ್ ನಡೆದ ತಕ್ಷಣ ನಮಗೆ ಮೋಹಿನಿ ಶಿಖರ ಕಾಣಿಸುತ್ತೆ. ಫಸ್ಟ್ ಕಾಣಿಸೋದೆ ನಮಗೆ ಮೋಹಿನಿ ಶಿಖರ. ಅಮ್ಮ, ಫಸ್ಟ್ ಕಾಣಿಸ್ತಿದೆಯಲ್ಲ ಅದೇನ ಮೋಹಿನಿ ಶಿಖರ? ಎಸ್ ಚಿನ್ನಿ, ಅದೇ ಮೋಹಿನಿ ಶಿಖರ. ವಾವ್ ಅಮ್ಮ, ಎಷ್ಟು ಸಖತ್ತಾಗಿದೆ ನೋಡು. ಏ ಮಸ್ತಾಗೈತಮ್ಮ. ಅಮ್ಮ, ನಂದೊಂದು ಫೋಟೋ ತೆಗಿಯಮ್ಮ ಇಲ್ಲಿ. ಓಕೆ ಓಕೆ ಓಕೆ, ಈ ಕಡೆ ಸೆಂಟ್ರಿಗೆ ಬಾ, ಸೈಡ್. ಓಕೆ ಓಕೆ ಅಮ್ಮ, ಇವಾಗಾದ್ರೂ ಹೇಳಮ್ಮ, ಮೋಹಿನಿ ಶಿಖರ ಅಂತ ಯಾಕೆ ಕರೀತಾರೆ ಅಂತ? ಚಿನ್ನಿ, 1000 ವರ್ಷಗಳ ಹಿಂದೆ ಭಸ್ಮಾಸುರ ಅನ್ನೋ ಒಬ್ಬ ದೊಡ್ಡ ರಾಕ್ಷಸ ಇದ್ದ. ಅವನು ಇಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಇದ್ನಂತೆ. ಭಸ್ಮಾಸುರ ಯಾಕೆ ತಪಸ್ ಮಾಡ್ತಾ ಇದ್ದ? ಈಶ್ವರ ದೇವರನ್ನ ಒಲಿಸ್ಕೊಳ್ಳೋಕ್ಕೆ ತಪಸ್ ಮಾಡ್ತಾ ಇದ್ದ. ಭಸ್ಮಾಸುರನ ತಪಸ್ಗೆ ಈಶ್ವರ ದೇವರು ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳ್ತಾನಂತೆ. ಆ ವರ ಏನು ಕೇಳ್ದ ಗೊತ್ತಾ ಭಸ್ಮಾಸುರ? ಭಸ್ಮಾಸುರ ಏನ್ ಕೇಳ್ದ ಅಮ್ಮ? ಭಸ್ಮಾಸುರ ಯಾರ ತಲೆ ಮೇಲೆ ಕೈ ಇಟ್ರು ಅವರು ಅಲ್ಲೇ ಭಸ್ಮ ಆಗ್ಬಿಡ್ಬೇಕು ಅನ್ನೋ ಆ ವರನ ಕೇಳ್ತಾನೆ. ಭಸ್ಮ ಅಂದ್ರೆ ಏನಮ್ಮ? ಭಸ್ಮ ಅಂದರೆ ಸುಟ್ಟು ಬೂದಿ ಆಗೋದು ಚಿನ್ನಿ. ಅಮ್ಮ, ಆ ಥರ ವರ ಯಾಕಮ್ಮ ಕೇಳ್ದ ಭಸ್ಮಾಸುರ? ಯಾಕಂದರೆ ಅವನೊಬ್ಬ ದೊಡ್ಡ ರಾಕ್ಷಸ ಚಿನ್ನಿ. ಅವನು ಯಾರ ತಲೆ ಮೇಲೆ ಕೈ ಇಡ್ತಾನೆ ಅವರೆಲ್ಲ ಸುಟ್ಟು ಬೂದಿ ಆಗೋಗ್ಲಿ ಅಂತ ಅವನು ಆ ಥರ ವರನ ಕೇಳ್ತಾನೆ. ಆಲ್ರೆಡಿ ಈಗ ಭೈರವೇಶ್ವರ ಶಿಖರ ಹತ್ರ ಬಂದ್ಬಿಟ್ಟಿದ್ದೀವಿ. ಫಸ್ಟು ಇಲ್ಲಿ ಹೋಗೋಣ, ಆಮೇಲೆ ಒಳಗಡೆ ಕುತ್ಕೊಂಡು ನಿನಗೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ವಾವ್ ಅಮ್ಮ, ಇದು ಮೋಹಿನಿ ಶಿಖರಕ್ಕಿಂತ ದೊಡ್ಡದಾಗಿದೆಯಲ್ಲಮ್ಮ. ಹ್ಞೂ ಚಿನ್ನಿ, ಮೋಹಿನಿ ಶಿಖರ 90 ಮೀಟ್ರ್ ಐತೆ. ಭೈರವೇಶ್ವರ ಶಿಖರ 120 ಮೀಟರ್ ಐತೆ. ನೋಡು, ಇದು ಭೈರವೇಶ್ವರ ಶಿಖರ, ಅಲ್ಲಿ ಕಾಣ್ತಿದೆ ನೋಡು, ಅದು ಮೋಹಿನಿ ಶಿಖರ. ಅಮ್ಮ, ಈ ಕೇವ್ಸ್ ಒಳಗಡೆ ಹೋಗ್ಬೋದಾ ನಾವು? ಹ್ಞೂ ಚಿನ್ನಿ, ಹೋಗ್ಬೋದು. ಇನ್ನೂ ನೀನು ತುಂಬ ದೂರ ನಡಿಬೇಕು. ಫಸ್ಟು ಬಂದು ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಕೆಳಗಡೆ ಭೈರವೇಶ್ವರನ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಿ ಆಮೇಲೆ ಕೇವ್ಸ್ ಒಳಗಡೆ ಹೋಗೋಣ, ಓಕೆನಾ? ಭೈರವೇಶ್ವರ ಶಿಖರದ ಕೆಳಗಡೆನೆ ಭೈರವೇಶ್ವರಂದು ಟೆಂಪಲ್ ಇದೆ. ಅದ್ರ ಮುಂದೆ ಸೈಡಲ್ಲಿ ಇಲ್ಲಿ ಸ್ಲಿಪ್ಪರ್ ಎಲ್ಲ ಬಿಟ್ಟು ಆಮೇಲೆ ಇಲ್ಲಿ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ಬೋದು. ಚಿನ್ನಿ, ಬೇಗ ಬಾ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ, ನಡಿಯಲ್ಲಿ. ಅಲ್ಲಿದೆ ನೋಡಲಿ, ಎಲ್ಲ ಅಲ್ಲಿದೆ ನೋಡಲಿ. ಚಿನ್ನಿ, ಇಲ್ಲಿಂದ ನೋಡು ಮೋಹಿನಿ ಶಿಖರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹ್ಞೂ ಅಮ್ಮ, ಸಖತ್ತಾಗಿ ಕಾಣಿಸ್ತಿದೆ ಅಮ್ಮ.
ಸೊ ಕೈಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ಹೋದ್ವಿ. ದೇವಸ್ಥಾನದೊಳಗಡೆ ವಿಡಿಯೋ ಫೋಟೋ ಯಾವುದೂ ಅಲೋ ಇಲ್ಲ. ಅದರಿಂದ ಒಳಗಡೆ ಹೋದರೆ ಕೇವ್ಸ್ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇರುತ್ತೆ. ಸ್ಲಿಪ್ಪರ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು. ಕೇವ್ಸ್ ಒಳಗಡೆ ಕೂಡ ಸ್ಲಿಪ್ಪರ್ನ ಹಾಕೊಂಡು ಹೋಗಂಗಿಲ್ಲ. ಚಿನ್ನಿ, ಕೇವ್ಸ್ ಒಳಗಡೆ ಹೋಗೋಕ್ಕೆ ಎಷ್ಟು ತೊಗೊಂಡಿದ್ದು ಅಲ್ಲಿ ಅಮೌಂಟು? 10 ರೂಪಿ ಪರ್ ಹೆಡ್ ಅಮ್ಮ. ಅಮ್ಮ, ಆ ಸ್ಟೋರಿನ ಅರ್ಧಕ್ಕೆ ನಿಲ್ಲಿಸಿದ್ದಲ್ಲ, ಅದನ್ನು ಕಂಟಿನ್ಯೂ ಮಾಡಮ್ಮ. ಓಕೆ ಈಗ ಕಂಟಿನ್ಯೂ ಮಾಡ್ತೀನಿ. ಭಸ್ಮಾಸುರ ಈಶ್ವರ ದೇವ್ರ ಹತ್ರ ಕೇಳ್ತಾನಲ್ಲ, ನನಗೆ ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವರೆಲ್ಲ ಭಸ್ಮ ಆಗ್ಬಿಡ್ಬೇಕು ಅನ್ನೋ ವರ ಕೇಳ್ತಾನಲ್ಲ. ಈಶ್ವರ ದೇವರು ಆಯಿತು ಅಂತ ವರ ಕೊಟ್ಬಿಡ್ತಾನೆ. ವರ ಪಡ್ಕೊಂಡಿರೋ ಭಸ್ಮಾಸುರ ಎಷ್ಟು ಕೆಟ್ಟವನು. ಅವನು ಮೊದಲೇ ರಾಕ್ಷಸ ಅಲ್ವಾ. ಅವನು ಆ ವರ ಪಡ್ಕೊಂಡು ಈ ವರನ ಹೇಗೆ ವರ್ಕ್ ಆಗುತ್ತೆ, ಫಸ್ಟ್ ಪ್ರಯೋಗನ ಈಶ್ವರ ದೇವ್ರ ಮೇಲೆ ಮಾಡೋಣ ಅಂತ ಈಶ್ವರನ ಮೇಲೆ ಕೈ ಇಡಕ್ಕೆ ಹೋಗ್ಬಿಡ್ತಾನೆ. ಅಯ್ಯೋ ಅಮ್ಮ, ಆಮೇಲೆ ಏನು, ಈಶ್ವರ ಅಲ್ಲಿಂದ ಮಾಯ ಆಗ್ಬಿಡ್ತಾನೆ. ಈ ಕಡೆ ಭಸ್ಮಾಸುರ ಭೂಮಿಲಿರೋ ಜನರುಗಳಿಗೆ, ದೇವ್ರುಗಳಿಗೆ ಎಲ್ಲರಿಗೂ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ತೊಂದರೆ ಕೊಡೋದನ್ನು ನೋಡಿ ದೇವಾನುದೇವತೆಗಳು, ಜನರು ಎಲ್ಲರೂ ಹೆದರ್ಕೊಬಿಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ವಿಷ್ಣು ದೇವ್ರ ಹತ್ರ ಅವ್ರ ಕಷ್ಟನೆಲ್ಲ ಹೇಳ್ಕೊತಾರೆ. ಆಗ ವಿಷ್ಣು ದೇವರು ಮೋಹಿನಿ ರೂಪನ ತಾಳಿ ಭೂಮಿಗೆ ಬರ್ತಾರೆ. ಅಮ್ಮ, ಮೋಹಿನಿ ಅಂದರೆ ಯಾರು? ಮೋಹಿನಿ ಅಂದರೆ ಒಂದು ಸುಂದರವಾದ ಹೆಣ್ಣು. ವಿಷ್ಣು ಮೋಹಿನಿ ಅವತಾರದಲ್ಲಿ ಭಸ್ಮಾಸುರನ ಮುಂದೆ ಬಂದಾಗ ಭಸ್ಮಾಸುರ ಮೋಹಿನಿನ ನೋಡಿ ಎಷ್ಟು ಸುಂದರವಾಗಿದ್ದಾಳೆ ಇವಳನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ವಿಷಯನ ಮೋಹಿನಿ ಹತ್ರ ಭಸ್ಮಾಸುರ ಹೇಳ್ತಾನೆ. ಚಿನ್ನೆ, ಇವಾಗ ನಾವು ಕೇವ್ಸ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಲ್ವಾ, ಈಗ ಇಲ್ಲೆಲ್ಲ ಫೋಟೋ ತೆಗಿಕೊಂಡು ಆಮೇಲೆ ನಾನು ಒಳಗಡೆ ಈ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಅಮ್ಮ, ನೀನು ಹೇಳ್ತಿದ್ದ ಸ್ಟೋರಿನ ಕೇಳ್ತಾ ಎಷ್ಟು ಬೇಗ ಸ್ಟೆಪ್ಸ್ ಇಟ್ಕೊಂಡು ಮೇಲ್ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ. ಸೊ ಫೈನಲಿ ಕೇವ್ಸ್ ಒಳಗಡೆ ಹೋಗೋಣ. ಅಮ್ಮ, ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಬೇಗ ಸ್ಟೋರಿ ಕೇಳಬೇಕು ಅನ್ನಿಸ್ತಿದೆ. ಸೊ ಒಳಗಡೆ ಹೋದ ತಕ್ಷಣ ಬೇಗ ಕಂಟಿನ್ಯೂ ಮಾಡಮ್ಮ ಪ್ಲೀಸ್. ಓಕೆ ಬಾ, ಒಳಗಡೆ ಹೋದ ತಕ್ಷಣ ಹೇಳ್ತೀನಿ. My parents are both liars. I got gifts but one subscribers. Thanks for the candy basket. Oh God, another jacket. My stocking's filled with acid. Am I dreaming? What just happened? This is not a ಚಿನ್ನಿ, ಮೇಲ್ ನೋಡು ಎಷ್ಟು ಹೈಟ್ ಆಗಿದೆ ನೋಡು. ಚಿನ್ನಿ, ಮೇಲ್ ನೋಡು ಚಿನ್ನಿ ಫಸ್ಟು. ಸರಿ ಅಲ್ಲಿಂದ ಹುಷಾರಾಗಿ ಇಳಿ, ನಿಧಾನಕ್ಕೆ ಇಳಿಯಪ್ಪ, ಮೆಲ್ಗೆ. ಚಿನ್ನಿ, ಇನ್ನೊಂದ್ಸಲ ಮೇಲ್ ನೋಡಿಲ್ಲಿ. ಅಮ್ಮ, ಯಾಣ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಮ್ಮ. ಐ ಲವ್ ಯು ಯಾಣ. Christmas has died. This is not a Christmas. This is not a Christmas song. This is not a Christmas. This is not a Christmas song. This is not a Christmas. This is not a Christmas song. This is not a Christmas. This is not a Christmas song. When I was just a boy, Christmas brought so much joy. Couldn't wait for the presents and laughter. I couldn't sleep late at night, looking for Santa with lights. Those are the memories I still remember. Then I became a man, lost sight of who I am, but right in front of me was the ಚಿನ್ನಿ, ಮೆಲ್ಲಗೆ ಬಾ. ಇಲ್ಲಿ ನೋಡು, ಈ ಕಡೆ ನೋಡಿ, ಈ ಕಡೆ ಸೈಡು. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗೈತಲ್ವಾ? ಹ್ಞೂ ಅಮ್ಮ. ಚಿನ್ನಿ, ಅದ್ರ ಮಧ್ಯದಲ್ಲಿ ಮೇಲ್ಗಡೆ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರ್ತೈತೆ ಅಲ್ವಾ? ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳೆಲ್ಲ ಭೂಮಿ ಮೇಲಿರೋ ಸ್ವರ್ಗ ಚಿನ್ನಿ. ಅಮ್ಮ, ಈಗಲೇ ಸ್ಟೋರಿ ಕಂಟಿನ್ಯೂ ಮಾಡಮ್ಮ. ಸರಿ ಆಯಿತು. ಎಲ್ಲಿವರೆಗೆ ಹೇಳಿದ್ದೆ ಸ್ಟೋರಿ ನಾನು? ಭಸ್ಮಾಸುರ ತಪಸ್ ಮಾಡ್ತಾನೆ, ಈಶ್ವರನಿಂದ ವರ ಪಡ್ಕೋತಾನೆ. ಭಸ್ಮಾಸುರ ಯಾರ ಮೇಲೆ ಕೈ ಇಡ್ತಾನೆ ಅವರೆಲ್ಲ ಭಸ್ಮ ಆಗ್ಬಿಡ್ಬೇಕು ಅಂತ ವರ ಪಡ್ಕೋತಾನೆ. ವರ ಪಡ್ಕೊಂಡ ತಕ್ಷಣ ಈಶ್ವರ ದೇವರ ಮೇಲೆ ಕೈ ಇಡಕ್ಕೆ ಹೋಗ್ತಾನೆ. ಈಶ್ವರ ಅಲ್ಲಿಂದ ಮಾಯ ಆಗ್ತಾನೆ. ಭಸ್ಮಾಸುರ ಎಲ್ಲರೂ ಕಾಟ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಎಲ್ಲರೂ ಹೆದರ್ಕೊಂಡು
ವಿಷ್ಣು ದೇವರ ಹತ್ರ ಅವ್ರ ಕಷ್ಟ ಎಲ್ಲ ಹೇಳ್ಕೊತಾರೆ. ಆಗ ವಿಷ್ಣು ಮೋಹಿನಿ ರೂಪದಲ್ಲಿ ಭಸ್ಮಾಸುರನ್ ಮುಂದೆ ಬರ್ತಾರೆ. ಭಸ್ಮಾಸುರ ಮೋಹಿನಿನ ಮದ್ವೆ ಮಾಡ್ಕೋಬೇಕು ಅಂತ ಕೇಳ್ತಾನೆ. ಯಾಕಂದ್ರೆ ಮೋಹಿನಿ ತುಂಬಾ ಚೆನ್ನಾಗಿರ್ತಾಳೆ. ಇಲ್ಲಿವರೆಗೆ ಗೊತ್ತಾಯ್ತು, ನೆಕ್ಸ್ಟ್ ಹೇಳಮ್ಮ. ವಿಷ್ಣು ರೂಪದಲ್ಲಿರೋ ಮೋಹಿನಿ ಏನು ಮಾಡ್ತಾಳೆ ಗೊತ್ತಾ, ನನ್ನ ಯಾರು ಮದುವೆ ಮಾಡ್ಕೋತಾರೋ ಅವರು ನನ್ನ ಥರನೇ ಡ್ಯಾನ್ಸ್ ಮಾಡಬೇಕು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, ಆವಾಗಲೇ ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಂತ ಮೋಹಿನಿ ಭಸ್ಮಾಸುರಂಗೆ ಹೇಳ್ತಾಳೆ. ಭಸ್ಮಾಸುರ ಮೋಹಿನಿ ಹೇಳಿದ್ದಕ್ಕೆ ಒಪ್ಕೋತಾನೆ. ಆಯಿತು, ನಾನು ನಿನ್ನ ಹಾಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಭಸ್ಮಾಸುರ ಒಪ್ಕೋತಾನೆ. ಮೋಹಿನಿ ಹೇಗೆ ಡ್ಯಾನ್ಸ್ ಮಾಡ್ತಾಳೋ ಭಸ್ಮಾಸುರ ಕೂಡ ಹಾಗೆ ಡ್ಯಾನ್ಸ್ ಮಾಡಬೇಕು. ಮೋಹಿನಿ ಯಾವ್ಯಾವ ಸ್ಟೆಪ್ ಹಾಕ್ತಾಳೋ ಭಸ್ಮಾಸುರ ಕೂಡ ಅದೇ ಥರ ಹಾಕಬೇಕು. ಸೊ ಫೈನಲಿ ಇಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೋಹಿನಿ ಯಾವ ಥರ ಮಾಡ್ತಿರ್ತಾಳೋ ಅದೇ ಥರ ಭಸ್ಮಾಸುರ ಮಾಡ್ತಾ ಇರ್ತಾನೆ. ಮೋಹಿನಿ ರೂಪದಲ್ಲಿರೋ ವಿಷ್ಣು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇರ್ತಾನೋ ಅದೇ ಥರ ಭಸ್ಮಾಸುರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಸರಿಯಾದ ಸಮಯ ನೋಡಿಕೊಂಡು ಮೋಹಿನಿ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮೋಹಿನಿ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ತಾಳೆ. ಆಗ ಭಸ್ಮಾಸುರ ಏನು ಮಾಡ್ತಾನೆ, ಅವನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೋತಾನೆ. ಅವನು ಯಾವಾಗ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೋತಾನೋ, ಅವನು ಪಡ್ಕೊಂಡಿರ್ತಾನಲ್ಲ ವರ, ಯಾರ ತಲೆ ಮೇಲೆ ನಾನು ಕೈ ಇಡ್ತೀನೋ ಅವರು ಭಸ್ಮ ಆಗ್ಬಿಡ್ಬೇಕು ಅಂತ, ಹಾಗೇನೆ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಂಡು ಭಸ್ಮ ಆಗೋಗ್ತಾನೆ. ಅವನು ಭಸ್ಮ ಆಗ್ತಾನಲ್ಲ, ಅದು ಸ್ಫೋಟ ಆಗುತ್ತಲ್ಲ, ಆ ಸ್ಫೋಟಕ್ಕೆ ಭೈರವೇಶ್ವರ ಶಿಖರ ನಿರ್ಮಾಣ ಆಗುತ್ತೆ, ಪಕ್ಕದಲ್ಲಿ ಮೋಹಿನಿ ಶಿಖರ ನಿರ್ಮಾಣ ಆಗುತ್ತೆ. ಅವನು ಸ್ಫೋಟ ಆಗಿದ್ದಕ್ಕೆ ಇಲ್ಲಿ ಈ ಒಂದು ಭೈರವೇಶ್ವರ ಶಿಖರ, ಮೋಹಿನಿ ಶಿಖರ ಎಲ್ಲ ಶಿಖರಗಳು ನಿರ್ಮಾಣ ಆಯಿತು ಅಂತ ಒಂದು ಹಿಸ್ಟಾರಿಕಲ್ ಸ್ಟೋರಿ ಅದು. ಭೈರವೇಶ್ವರ ಶಿಖರದಲ್ಲಿ ಈಶ್ವರ ದೇವರು ನೆಲೆಸಿದ್ದಾರೆ, ಹಾಗೂ ಮೋಹಿನಿ ಶಿಖರದಲ್ಲಿ ಪಾರ್ವತಿ ದೇವರು ನೆಲೆಸಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ಈಗ ನೋಡು ಚಿನ್ನಿ, ಎಷ್ಟು ಸುಂದರವಾಗಿ ಕಾಣಿಸ್ತೈತೆ ಈ ಶಿಖರಗಳೆಲ್ಲ. ಎಲ್ಲರೂ ನೋಡಲೇಬೇಕಾಗಿರುವಂಥ ಪ್ಲೇಸು ಈ ಯಾಣ. ಫ್ರೀ ಆದಾಗ ಬೇಡ ಫ್ರೀ ಮಾಡಿಕೊಂಡೇ ಒಂದ್ಸಲ ಎಲ್ಲರೂ ಯಾಣಗೆ ವಿಸಿಟ್ ಕೊಡಿ. ನಾವು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಭೈರವೇಶ್ವರ ಕೇವ್ಸ್ ಒಳಗಡೆ ಎಂಟ್ರಿ ಕೊಟ್ಟು ಒಳಗಡೆ ಎಲ್ಲ ಫುಲ್ಲು ನೋಡಿಕೊಂಡು ಇವಾಗ ಆಚೆ ಬಂದ್ವಿ. ಅಲ್ಲಿ ನೋಡಿ, ಆಚೆ ಬಂದ ತಕ್ಷಣ ಮೋಹಿನಿ ಕೇವ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಬೆಳಗ್ಗೆ 8-8:15 ಬಂದಾಗ ಫುಲ್ ಕೂಲಾಗಿತ್ತು. ಈಗ ಆಲ್ರೆಡಿ 12 ಗಂಟೆ ಆಗಿದೆ, ಕಾಲೆಲ್ಲ ಸುಟ್ಟು ಹೋಗ್ತಾ ಇದೆ. ನಾವು 3 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿದರೆ ಮೋಹಿನಿ ಕೇವ್ಸ್ ಕೂಡ ನಮಗೆ ಸಿಗ್ತಾ ಇತ್ತು. ನಾವು 1 ಕಿಲೋಮೀಟರ್ ಮಾಡಿರೋದ್ರಿಂದ ನಮಗೆ ಮೋಹಿನಿ ಕೇವ್ಸ್ ದೂರದಿಂದನೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈ ಬಿಸಿಲಲ್ಲಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ. ಈ ಬಿಸಿಲಲ್ಲಿ ಬರಬಾರ್ದು. ಬೆಳಗ್ಗೆ ಟೈಮು ಅರ್ಲಿ ಮಾರ್ನಿಂಗ್ 6:30 6:30 ಬಂದ್ರಂತೂ ಸಖತ್ತಾಗಿರುತ್ತೆ. ಅದನ್ನು ಬಿಟ್ಟು ಏನಾದರೂ ನಾವು ಬಿಸಿಲಲ್ಲಿ ಆಫ್ಟರ್ 12 o'clock ಮೇಲೆ ಬಂದರೆ, 12 ಬೇಡ 10 ಮೇಲೆ ಬಂದ್ರೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಬರೋಕ್ಕೆ. ಸಿಕ್ಕಾಬಟ್ಟೆ ಬಿಸಿಲಿದೆ. ಎಷ್ಟು ಸುಸ್ತಾಯ್ತಪ್ಪ? ಜಾಸ್ತಿ ಮೀನ್ಸ್ ತುಂಬಾನೇ ಜಾಸ್ತಿ ಅಮ್ಮ. ಸುಸ್ತಾಗೋಯ್ತಾ? ಬಾಯ್ 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 ಬಾಯ್. ಬಾಮ ಬೇಗ. ರನ್ 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 ಬಿಟ್ಟು. ಪಪ್ಪ, ನನ್ನ ಕೈಲಿ ನಡಿಯಕ್ಕೆ ಆಗ್ತಿಲ್ಲ ಪಪ್ಪ. ಹೋಗ್ಬೇಕಾದ್ರೇನೋ ಜೋಶಲ್ಲಿ ಹೋಗ್ಬಿಟ್ವಿ. ಒಂದು ಸ್ಟೆಪ್ಪು ಇಡಕ್ಕೆ ಆಗ್ತಾನೆ ಇಲ್ಲ ಇವಾಗ. ಅಮ್ಮ, ನನ್ನ ಕೈಲಿ ಆಯ್ತಿಲ್ಲ. ಸರಿ ಬಪ್ಪ, ಇನ್ನೊಂದು ಸ್ವಲ್ಪ ದೂರ ಬಾ, ಇನ್ನೊಂದು ಚೂರು ಹೋಗ್ಬಿಡೋಣ ಬಾ. ಬಿಸಿಲು ಜಾಸ್ತಿ ಆಯ್ತಲ್ಲ ಚಿನ್ನಿ, ಅದಕ್ಕೆ ಹಂಗೆ ಆಗ್ತಾ ಇರೋದು. ಬಾ ಚಿನ್ನಿ ಪ್ಲೀಸ್. ಆಗಲ್ಲ ಬಾ ಚಿನ್ನಿ, ಬಿಸಿಲಲ್ಲಿ ಬಂದ್ರೆ ಆಗಲ್ಲ. ಜಲ್ದಿ ಎದ್ದು ಬಂದ್ರು ಸಾಕು, ಟೈಮ್ ಆಯ್ತು. ಆಗ್ತಿಲ್ಲ ಬರ್ರೋ, ಪಪ್ಪ. ಟೈಮ್ ಆಯಿತು. ಅಲ್ಲೇ ಇರಿ, ನಾನು ಹೊರಡ್ತೀನಿ. ಬಾಯ್. ನೀನು ಚಿಕ್ಕವಳೆಲ್ಲ ಎತ್ಕೊಳ್ಳೋಕ್ಕೆ ಬಾ ಅಂದೆ. ಪಪ್ಪ, ಮೊನ್ನೆ ತಾನೇ ನೀನ್ ಚಿಕ್ಕವಳು ತರ ಇರು ಅಂತ ಅಂದೆ, ಈಗ ಚಿಕ್ಕವಳಲ್ಲ ಅಂತಿದೀಯ. ಆಗಲ್ಲ ಬಾ, ಇನ್ನೇನು ಒಂದು ಅಷ್ಟೇ ಸ್ವಲ್ಪ. ಅಲ್ಲೇ ಕಾಣಿಸ್ತೈತೆ ಚಿನ್ನಿ, ಪಪ್ಪ ಹೋಯ್ತಲ್ಲ ಅಲ್ಲೇ ಕಾಣಿಸ್ತೈತೆ ನೋಡಲ್ಲಿ. ಪಪ್ಪ ಬಿಟ್ಬಿಟ್ಟು ಎಷ್ಟು ದೂರ ಹೋಯ್ತು ನೋಡಲ್ಲಿ. ಪಪ್ಪ ಹೋಯ್ತು ಬೈಲಿ. ಅಲ್ಲಿಂದ ರೆಸ್ಟ್ ಮಾಡ್ಕೊಂಡೆ ಬರ್ತಿದ್ಯಾ ಬಾ. 2 ನಿಮಿಷ ಬಂದ್ಬಿಡಿ. ಇನ್ನ ಕರೆಕ್ಟಾಗಿ ಅಲ್ಲಿ ನೋಡು, ಬಂದ್ಬಿಡು ಅಲ್ಲಿ ಬರ್ತಾ ಇದ್ದಲ್ಲ ಅಲ್ಲೇ. ಬಪ್ಪ ಪ್ಲೀಸ್.
ಫಾಸ್ಟ್ 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 ಯಾರು ನಡಿ ಕಂದ ನಡಿಯಮ್ಮ. ವಿಭೂತಿ ಫಾಲ್ಸ್ ಬೇಡವಾ? ರೆಡಿ ವಿಭೂತಿ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಈಗ ಹೋಗಿಲ್ಲ, ಟೈಮ್ ಆಗಿಬಿಡುತ್ತೆ. ಸೊ ಒಂದು ಒಳ್ಳೆ ಪ್ಲೇಸು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಎಲ್ಲ ಮುಗಿಸ್ಕೊಂಡು ಫೈನಲಿ ಯಾಣದಿಂದ ನಾವು ಆಚೆ ಬಂದ್ವಿ. ಹೋಗಿ ಬರೋಷ್ಟೊಳಗಡೆ ಶೂ ನೋಡಿ ಹೆಂಗಾಗೈತೆ. ಓ ಮೈ ಗಾಡ್ ಚಿನ್ನಿ, ನಾನು ಹೇಳಿದ್ನಲ್ಲ ಆ ಸ್ಟೋರಿ ಇಲ್ಲಿ ಬರ್ದಿದ್ದಾರೆ ನೋಡು ಚಿನ್ನಿ. ವಾಮ ಭಸ್ಮಾಸುರ ತಪಸ್ ಮಾಡಿದ್ದು, ಈಶ್ವರ ವರ ಕೊಟ್ಟಿದ್ದು, ವಾಪಸ್ ಈಶ್ವರ ಎದುರುಕೊಂಡು ಓಡೋಗಿದ್ದು, ಜನರೆಲ್ಲ ವಿಷ್ಣು ಹತ್ರ ಹೇಳ್ಕೊಂಡಿದ್ದು, ವಿಷ್ಣು ಮೋಹಿನಿ ರೂಪ ತಾಳಿದ್ದು, ಭಸ್ಮಾಸುರ ಮೋಹಿನಿ ಜೊತೆ ಡ್ಯಾನ್ಸ್ ಮಾಡಿದ್ದು, ಫೈನಲಿ ಭಸ್ಮಾಸುರ ಭಸ್ಮ ಆಗಿದ್ದು. ಚಿನ್ನಿ, ನಾನು ನಿನಗೆ ಹಿಸ್ಟಾರಿಕಲ್ ಸ್ಟೋರಿನ ಹೇಳಿದೆ, ಇವಾಗ ನಾನು ನಿನಗೆ ಸೈಂಟಿಫಿಕ್ ರೀಸನ್ನ ಹೇಳ್ತೀನಿ ಕೇಳು. ಸುಮಾರು 3.6 ಮಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಜ್ವಾಲಾಮುಖಿ ಇತ್ತಂತೆ. ಆ ಜ್ವಾಲಾಮುಖಿ ಸ್ಫೋಟ ಆಗಿ, ಈ ಸ್ಫೋಟ ಆದಾಗ ನ್ಯಾಚುರಲ್ ಆಗಿ ಈ ರೀತಿಯ ಶಿಖರಗಳು ಉದ್ಭವ ಆಗಿದೆ ಅಂತ ಸೈಂಟಿಸ್ಟ್ ಹೇಳ್ತಾರೆ. ಈ ಒಂದು ಶಿಖರದಲ್ಲಿ ಕಬ್ಬಿಣ, ಮ್ಯಾಂಗನೀಸ್ ಹಾಗೂ ಸಿಲಿಕಾನ್ ಕಾರಣಗಳಿಂದ ಈ ಶಿಖರ ಫುಲ್ಲು ಕಪ್ಪಾಗಿದೆ ಮತ್ತು ಮಣ್ಣು ಕೂಡ ಇಲ್ಲೆಲ್ಲ ಫುಲ್ಲು ಕಪ್ಪಾಗಿದೆ. ಯಾವುದೇ ಒಂದು ಪ್ಲೇಸ್ನ ನಾವು ಆ ಪ್ಲೇಸ್ ಥರ ನೋಡ್ತಿರ್ತೀವಿ, ಆಗ ಒಂಥರ ಕಾಣ್ತಾ ಇರುತ್ತೆ. ಆ ಪ್ಲೇಸ್ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡು ನೋಡಿದ್ಮೇಲೆ ಆ ಪ್ಲೇಸು ಇನ್ನೊಂಥರ ಕಾಣ್ತಾ ಇರುತ್ತೆ. ಯಾವುದೇ ಪ್ಲೇಸ್ ಬಗ್ಗೆ ಆದ್ರೂ ಅದ್ರ ಹಿಸ್ಟರಿನ ತಿಳ್ಕೊಂಡು ನೋಡಿದ್ಮೇಲೆ ಅದ್ರ ಮಜಾ ಸಿಗೋದು. ಆ ಪ್ಲೇಸ್ನ ಬ್ಯೂಟಿ ನಮ್ಮ ಕಣ್ಣಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಸೊ ಯಾಣದಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ನ, ಯಾಣ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಗೊತ್ತಾ? ವಿಭೂತಿ ಫಾಲ್ಸ್ಗೆ. ಎಸ್, ನೆಕ್ಸ್ಟ್ ಜರ್ನಿ ವಿಭೂತಿ ಫಾಲ್ಸ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಿಭೂತಿ ಫಾಲ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಎಲ್ಲನೂ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್. ಅಂಟಿಲ್ ದಟ್ ಬಾಯ್ ಬಾಯ್. ಓ ಸಾರಿ, ಒಂದು ವಿಷಯನ ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ. ನಾವು ಗೋಕರ್ಣದಿಂದ ಯಾಣಕ್ಕೆ ಬಂದಿದ್ದು. ಸೊ ಈ ಗೋಕರ್ಣದಿಂದ ಯಾಣ 48 ಕಿಲೋಮೀಟರ್ಸ್ ಇದೆ. ಆ ಯಾಣಕ್ಕೆ ಬರೋದಕ್ಕೆ 2 ರೂಟ್ ಇದೆ. 2 ರೂಟಲ್ಲಿ ಯಾವ ರೂಟಲ್ಲಿ ಬಂದರೂ ಬೇಕಾದರೆ ಯಾಣಗೆ ರೀಚ್ ಆಗ್ಬೋದು. ಕುಮಟಾ ರೂಟು, ಸಿರ್ಸಿ ರೂಟು 2 ರೂಟ್ ಇದೆ. ಬೆಳಗ್ಗೆ ಬನ್ನಿ, ತುಂಬ ಬಿಸಿಲು ಟೈಮಲ್ಲಿ ಯಾಣಕ್ಕೆ ಬಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಮಾರ್ನಿಂಗ್ ಬಂದರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಯಾಣ ಫಸ್ಟ್ ಕ್ಲೀನೆಸ್ಟ್ ವಿಲೇಜ್ ಇನ್ ಕರ್ನಾಟಕ, ಸೆಕೆಂಡ್ ಕ್ಲೀನೆಸ್ಟ್ ವಿಲೇಜ್ ಇನ್ ಇಂಡಿಯಾ. ನಿಜವಾಗ್ಲೂ ತುಂಬಾ ಕ್ಲೀನಾಗಿದೆ, ತುಂಬಾ ಖುಷಿ ಆಯಿತು.